ನೋಡಿ ಈ ಭಾಗದಲ್ಲಿ ಬಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಬಂದ್ರೆ ಎರಡು ದೇವಸ್ಥಾನಗಳು ಸಿಗ್ತದೆ. ಒಂದು ವರಹ ನರಸಿಂಹಸ್ವಾಮಿ ಸನ್ನಿಧಿ, ಅದು ಇಲ್ಲೇ ಕೂಡ ಲೊಕೇಟ್ ಆಗಿದೆ. ಮತ್ತೊಂದು ಮಲೋಲ ನರಸಿಂಹಸ್ವಾಮಿ ಸನ್ನಿಧಿ, ಅದು ಬಲಭಾಗದಲ್ಲಿದೆ. ಈಗ ಮೊದಲನೇದಾಗಿ ನಾವು ವರಹ ನರಸಿಂಹಸ್ವಾಮಿ ಸನ್ನಿಧಿಗೆ ಹೋಗೋಣ. ನಮಸ್ಕಾರ ವೀಕ್ಷಕರೇ, ಕೃಷ್ಣ ಭಕ್ತಿ ಚಾನೆಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ಇವತ್ತು ನಾವು ಈ ಒಂದು ಪರ್ವತವನ್ನು ಏರುವಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಜರಿಗಳು ಸಿಗ್ತಾ ಇದೆ. ಜೀವರಾಶಿಗಳೆಲ್ಲ ಇಲ್ಲಿದ್ದಾವೆ. ಇಂಥ ಪ್ರಕೃತಿ ಸೌಂದರ್ಯವನ್ನು ಮತ್ತೆ ಮತ್ತೆ ಸವಿಬೇಕು ನಾವು. ಹಾಗಾಗಿ ತಾವೆಲ್ಲರೂ ಕೂಡ ಮತ್ತೆ ಮತ್ತೆ ಇಂಥ ಜಾಗಗಳಿಗೆ ಪ್ಲಾನ್ ಮಾಡ್ಕೊತಾ ಇರಿ. ಈ ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ. ನಿನ್ನೆ ಮಳೆ ಆಗಿರೋದಕ್ಕೂ ಈಗ ನಾವು ಬಂದಿರೋಂಥ ಸಂದರ್ಭಕ್ಕೂ ನಮ್ಮ ಈ ಒಂದು ಅನುಭವವನ್ನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಅನುಭವವನ್ನು ತಾವೆಲ್ಲರೂ ಸವಿಬೇಕು ಅಂದರೆ ಕೃಷ್ಣ ಭಕ್ತಿ ಚಾನಲ್ನ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ, ನಾವು ಈ ಪರ್ವತವನ್ನು ಏರಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣ ಜರಿಗಳು ಸಾಕಷ್ಟು ಸಿಗ್ತವೆ. ಮಳೆ ಆಗಿರೋದ್ರಿಂದ ಈ ಜರಿಗಳಲ್ಲಿ ಇವತ್ತು ನೀರು ಹರಿತಾ ಇದೆ. ತುಂಬ ಮಳೆ ಆದರೆ ನಾವಿಲ್ಲಿ ಹತ್ತಲಿಕ್ಕೂ ಕೂಡ ಈ ಒಂದು ದಾರಿಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ತಾವೇನಾದರೂ ಹತ್ತೋ ಪ್ಲಾನ್ ಮಾಡ್ಕೊತಿದ್ರೆ ಮುಂದೆ ಈ ಮಳೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಆನಂತರ ಪ್ಲಾನ್ ಮಾಡಿ. ಬನ್ನಿ ವೀಕ್ಷಕರೇ, ನೋಡಿ ಇಲ್ಲಿ ಏಡಿ ಇದೆ. ಮತ್ತೆ ಈ ಜಾಗದ ವೈಶಿಷ್ಟ್ಯ ನೋಡಿ, ಈ ಬಂಡೆ ಮೇಲೆ ನೀರು ಹರಿತಾ ಇದ್ರು ಈ ಒಂದು ಭಾಗದಲ್ಲಿ ಮಾತ್ರ ಕೆಂಪಿದೆ. ನೋಡಿ, ಯಾವುದೇ ರೀತಿಯಂತ ಪಾಚಿ ಇಲ್ಲಿಲ್ಲ, ಇರೋದೆಲ್ಲ ಕೆಂಪಿದೆ. ಮತ್ತೆ ಏಡಿಗಳು ಕೂಡ ಇದ್ದಾವೆ. ಸೊ ಈ ಪರ್ವತದ ಮೇಲ್ಗಡೆ ನರಸಿಂಹಸ್ವಾಮಿ ಅವರು ಹಿರಣ್ಯಕಶಿಪುನ ಮರ್ದನ ಮಾಡಿ ಕೈ ತೊಳೆದಂತ ಒಂದು ಜಾಗ ಇದೆ. ಆ ಜಾಗದ ಮುಖೇನ ಈ ನೀರಿಲೆಲ್ಲ ಬರ್ತಾ ಇದೆ. ಅದನ್ನು ತಾವೆಲ್ಲರೂ ಗಮನಿಸ್ಬೋದು.